ನಮಸ್ಕಾರ ಸ್ನೇಹಿತರೆ, ನಾನು ವಿನೋದ್ ಗೌಡ. ಸ್ನೇಹಿತರ, ಬೀದರ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ಒಂದು ನಡೆದು ಬಿಟ್ಟಿದೆ. ಬೇರೆ ಹೆಣ್ಣಿನ ಜೊತೆಗೆ ಇರುವಂತಹ ಅನೈತಿಕ ಸಂಬಂಧವನ್ನ ತನ್ನ ಗಂಡನನ್ನ ಪ್ರಶ್ನಿಸಿದ ಹೆಂಡತಿ, ಹೆಣ್ಣು ಮಗಳನ್ನೇ ಬರ್ಬರವಾಗಿ ಹತ್ಯೆಯನ್ನ ಮಾಡಿಬಿಟ್ಟಿದ್ದಾನೆ. ಈ ಒಂದು ನಾಟಕವನ್ನ ಆಡಿದಂತಹ ಆರೋಪಿ ಇದೀಗ ತಲೆಮರೆಸಿಕೊಂಡು ಬಿಟ್ಟಿದ್ದಾನೆ. ಆತ ಭಾರತೀಯ ಯೋಧನಂತೆ. ಆತ ಈ ರೀತಿ ಮಾಡಿದ ನಂದ ಬಳಿಕ ನಂಬಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನಂಬಲೇಬೇಕು. ಇದು ನಿಜವಾದ ಘಟನೆಯೂ ಕೂಡ ಹೌದು. ಹಾಗಾದ್ರೆ ಬನ್ನಿ, ಇದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಸಾಧ್ಯವಾದ್ರೆ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬೀದರ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ಒಂದು ನಡೆದು ಹೋಗಿದೆ. ದೇಶದ ರಕ್ಷಣೆ ಮಾಡುವುದಾಗಿ ಒಂದು ನಂಬಿಕೆಯನ್ನ ಹೊಂದಿರತಕ್ಕಂತಹ ವೀರ ಯೋಧ ಇಂತಹ ಘಟನೆಗೆ ಗುರಿ ಆಗಬಿಟ್ಟಿದ್ದಾನೆ. ಸ್ನೇಹಿತರೆ, ದೇವರ ದರ್ಶನ ಮಾಡಿಸುವುದಾಗಿ ನಂಬಿಸಿ ಹೆಂಡತಿಯನ್ನ ಕರೆದೊಯ್ದು ಹೆಂಡತಿಯನ್ನ ತನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು ಭೀಕರವಾಗಿ ಕೊಲೆ ಮಾಡಿರುವಂತಹ ಘಟನೆ ಭಾಲ್ಕಿ ತಾಲೂಕಿನಲ್ಲಿ ನಡೆದಾಗಿದೆ. ಸದ್ಯಕ್ಕೆ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವುದು ಬೀದರ ತಾಲೂಕಿನ ವನ್ನಿಕೇರಿ ಗ್ರಾಮದ ನಿವಾಸಿ ಆಗಿರುವಂತಹ 26 ವರ್ಷದ ಸಂಜನಾ ಎಂಬಾಕೆ ಪತಿಯ ಕ್ರೌರ್ಯಕ್ಕೆ ಸಿಟ್ಟಿಗೆ ಬಲಿ ಆಗಿರುವಂತಹ ದುರ್ದೈವಿ ಆಗಿದ್ದಾಳೆ. ಆಕೆಯ ಹೆಸರು ಸಂಜನಾ ಅಂತ. ಕೇವಲ 2 ವರ್ಷಗಳ ಹಿಂದೆ ಅಷ್ಟೇ ಭಾಲ್ಕಿ ತಾಲೂಕಿನ ಬೋಳೆಗಾಂವ್ ಗ್ರಾಮದಲ್ಲಿ ಭಗವಂತ ಜ್ಞಾನೇಶ್ವರ ಎಂಬಾತನ ಜೊತೆಗೆ ಸಂಜನಾಳ ಮದುವೆ ಆಗಿತ್ತು. ಈ ಜ್ಞಾನೇಶ್ವರ ಇದಾರೆ ನೋಡಿ, ಭಗವಂತ ಜ್ಞಾನೇಶ್ವರ. ಈತನೇ ವೀರ ಯೋಧ ಇದ್ದ. ಆದ್ರೆ ಈಗ ಹೇಡಿ ಆಗಿದ್ದಾನೆ. ಈತ ಮನೆಯಲ್ಲಿ ಮುದ್ದಿನ ಹೆಂಡತಿ ಇದ್ದರೂ ಕೂಡ ಪಕ್ಕದ ಮನೆಯ ಯುವತಿಯ ಜೊತೆಗೆ ಅಫೇರ್ ಕೂಡ ಇಟ್ಕೊಂಡಿದ್ದಂತೆ. ಆಕೆಯ ಹೆಸರು ಸಂಗೀತ ಅಂತ. ಇದೇ ವಿಚಾರಕ್ಕೆ ಇಬ್ಬರ ನಡುವು ಆಗ ಜಗಳ ಕಾಯ್ತಾ ಇತ್ತಂತೆ. ಆದರೆ ಜೂನ್ 25ನೇ ತಾರೀಕು ರಾತ್ರಿ ಸಂಗೀತ ಸಂಜಳನಾಳ ಪಾಲಿಗೆ ಕರಾಳ ರಾತ್ರಿಯಾಗಿ ಆ ಒಂದು ರಾತ್ರಿ ನಡೆದಿರುವಂತಹ ಘಟನೆ ಏನಿದೆಯಲ್ಲ, ಸದ್ಯಕ್ಕೆ ಈಗ ಬೆಚ್ಚಿ ಬೀಳಿಸ್ತಾ ಇದೆ. ಸ್ನೇಹಿತರೆ, ಆರೋಪಿ ಭಗತ್ ಜೂನ್ 25ನೇ ತಾರೀಕು ರಾತ್ರಿ ಬೀದರ್ನ ಶಿವನಗರದ ಮನೆ ಹಿಂದೆ ಪತ್ನಿ ಸಂಜಳಾನನ್ನು ದೇವರ ದರ್ಶನಕ್ಕಂತ ಕರೆದೊಯ್ದು ಮೊದಲಿಗೆ ಮೈಲಾರಿ ಮಲ್ಲಣ್ಣನ ಹಾಗೂ ಶನಿ ಮಹಾತ್ಮನ ದೇವರ ದರ್ಶನವನ್ನ ಮಾಡಿಸ್ತಾನಂತೆ. ಅಲ್ಲಿಂದ ವಾಪಸ್ಸು ಬರುವಾಗ ಭಾಲ್ಕಿ ತಾಲೂಕಿನ ಜಗದೇಶ್ವರ ಮಠದ ಬಳಿ ಬರುತ್ತಿರದಂತೆ ನಿರ್ಜನ ತಗ್ಗು ಪ್ರದೇಶದಲ್ಲಿ ಕಾರು ನಿಲ್ಲಿಸ್ತಾನೆ. ಯಾರು ಇಲ್ಲದ ಪ್ರದೇಶದಲ್ಲಿ ಕಾರ್ ನಿಲ್ಲಿಸಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಖಾತರಿ ಪಡಿಸ್ಕೊಂಡ ತಕ್ಷಣ ಕಾರಿನಲ್ಲಿ ಇದ್ದ ಕಬ್ಬಿಣದ ರಾಡ್ ಅಂತ ಸಂಜನಾಳ ತಲೆಗೆ ಹಾಗೂ ಕುತ್ತಿಗೆಗೆ ಭಾಗಕ್ಕೆ ಮನ ಬಂದಂತೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿಬಿಟ್ಟಿದ್ದಾನೆ. ತಲೆಗೆ ಕುತ್ತಿಗೆಗೆ ಸಿಕ್ಕಾಪಟ್ಟೆ ಹೊಡೆದು ಬಿಟ್ಟಿದ್ದಾನೆ. ಬಳಿಕ ತಾನೇ ಆಸ್ಪತ್ರೆಗೆ ದಾಖಲಿಸಿ ಇದು ಅಪಘಾತ ಅಂತ ಹೇಳಿ ಬಿಂಬಿಸುವ ಪ್ರಯತ್ನವನ್ನು ಕೂಡ ಮಾಡಿ ಕೊನೆಯದಾಗಿ ಚಿಕಿತ್ಸೆ ಫಲಿಸದೆ ಸಂಜನಾ ಸಾವನ್ನಪ್ತಾಳೆ. ಮತ್ತೆ ಈಗ ಹೋದ ವರ್ಷ ಜುಲೈ ತಿಂಗಳಲ್ಲಿ ಕೂಡ ಮತ್ತೆ ಒಂದು ನೀರಿನಲ್ಲಿ ಮತ್ತು ಬರುವಂತಹ ಔಷಧಿ, ಕೀಟನಾಶಕ ಔಷಧಿಯು ಕೂಡ ಹಾಕಿ ಕೊಟ್ಟಿದ್ದಂತೆ. ಆ ಸಂದರ್ಭದಲ್ಲಿ ದೇವರ ಆಶೀರ್ವಾದವೋ ಅಥವಾ ಏನೋ ಗೊತ್ತಿಲ್ಲ, ಆಕೆ ಬದುಕುಳಿತಾಳೆ. ಆದ್ರೆ ಈಗ ಮತ್ತೆ ಅದೇ ರೀತಿ ಏನಾದ್ರೂ ಪ್ಲಾನ್ ಮಾಡಿದ್ರೆ ಆಕೆ ಮತ್ತೆ ಬದುಕುಳಿತಾಳೆ ಅನ್ನುವಂತಹ ಅನುಮಾನದಿಂದಾಗಿ ಇದು ಆಕ್ಸಿಡೆಂಟ್ ಅಂತ ಹೇಳ್ಬಿಟ್ಟು ಈ ರೀತಿ ತಲೆಗೆ ರಾಡ್ನಿಂದ ಕುತ್ತಿಗೆಗೆ ರಾಡ್ನಿಂದ ಹೊಡೆದು ಬಿಡ್ತಾನೆ. ಆಸ್ಪತ್ರೆಗೆ ದಾಖಲೆ ಮಾಡ್ತಾನೆ ತಾನೇ ಖುದ್ದಾಗಿ. ಆದ್ರೆ ಆ ಚಿಕಿತ್ಸೆ ಫಲಿಸದೆ ಆಕೆ ಸಾವನ್ನಪ್ಪಿ ಬಿಟ್ಟಿದ್ದಾಳೆ. ಕೊನೆಯದಾಗಿ ಸಂಜನಾಳ ಪೋಷಕರಿಗೂ ಕೂಡ ಇದೆಲ್ಲವೂ ಕೂಡ ಗೊತ್ತಾಗತ್ತೆ. ದೂರು ಕೂಡ ದಾಖಲೆ ಆಗುತ್ತೆ. ಅಲ್ಲಿಂದ ಆರೋಪಿ ತಲೆಮರೆಸಿಕೊಂಡು ಬಿಡ್ತಾನೆ. ಒಂದು ಪೋಷಕರಿಗೆ ತಿಳಿದ ತಕ್ಷಣ ಈ ಒಂದು ದಾಖಲೆಯನ್ನ ಮಾಡ್ತಾರೆ. ತಕ್ಷಣವೇ ಪೊಲೀಸರು ದನ್ನೂರ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಆರೋಪಿಯನ್ನ ಪತ್ತೆ ಹಚ್ಚುವಂತಹ ಬಲೆಯನ್ನ ಬೀಸ್ತಾರೆ. ಸಂಗೀತಳನ್ನು ಕೂಡ ಕಸ್ಟಡಿಗೆ ತೆಗೆದುಕೊಳ್ಳಲಾಗತ್ತೆ. ಸ್ನೇಹಿತರೆ, ಈಗಷ್ಟೇ 26 ವರ್ಷದ ಮಹಿಳೆ, ಬದುಕಿ ಬಹಳ ಬೇಕಾದಂತಹ ಮಹಿಳೆ, ತನ್ನದೇ ಆದಂತಹ ಜೀವನ, ತನ್ನದೇ ಆದಂತಹ ಕುಟುಂಬವನ್ನ
ರೂಪಿಸಿಕೊಳ್ಳಬೇಕಾದಂತಹ ಮಹಿಳೆ. ಆಕೆಗೂ ಕೂಡ ಮಗು ಆಗಬೇಕು, ತನ್ನದೇ ಆದಂತಹ ಜೀವನ ಇರಬೇಕು, ತನ್ನದೇ ಆದಂತಹ ಸಣ್ಣ ಕುಟುಂಬ ಇರಬೇಕು ಅನ್ನುವಂತಹ ಆಸೆಗಳು ಇತ್ತಂತೆ. ಯಾಕಂದ್ರೆ ಎಲ್ಲರೂ ಕೂಡ ಮದುವೆ ಆದ ಬಳಿಕ ಒಂದು ಮಗು ಬೇಕು ಅನ್ನುವಂತಹ ಆಸೆ ಇದ್ದೇ ಇರತ್ತೆ. ಆಕೆಗೂ ಕೂಡ ಇತ್ತು. ಆದ್ರೆ ಈತ ಆಕೆಗೆ ಮಗು ಕೊಡುವ ಬದಲು, ತನ್ನ ಕುಟುಂಬವನ್ನ ರೂಪಿಸಿಕೊಡುವ ಬದಲು ಆಕೆಯ ಜೀವವನ್ನೇ ತೆಗೆದು ಬಿಡ್ತಾನೆ. ಸದ್ಯಕ್ಕೆ ಆರೋಪಿ ಪರಾರಿ ಆಗಿದ್ದು, ಈತನನ್ನ ಹುಡುಕಾಟದಲ್ಲಿ ಪೊಲೀಸರು ಈಗ ಗಮನ ಹರಿಸಿದ್ದಾರೆ. ಸಂಗೀತಾಳನ್ನು ಕೂಡ ಕಸ್ಟಡಿಗೆ ತೆಗೆದುಕೊಳ್ಳಲಾಗ್ತಾ ಇದೆ. ನೋಡಿ, ಸಮಾಜದಲ್ಲಿ ಎಂತಹ ಘಟನೆ ನಡೀತಾವೆ. ಸೊ ಹೆಣ್ಣು ಆಗಿ ಹುಟ್ಟಬೇಕಾ ಅಥವಾ ಬೇಡವಾ ಅನ್ನುವಂಥದ್ದು ತಿಳಿತಾ ಇಲ್ಲ. ಜೊತೆಗೆ ಈ ಕಡೆ ಇನ್ನೊಬ್ಬಕ್ಕೆ ಈ ಸಂಗೀತ, ಸೊ ಈಕೆನೂ ಕೂಡ ಒಂದು ದುರಂತದಲ್ಲಿ ಕಾರಣಕರ್ತೆ ಆದ ಹಾಗೇನೆ. ಯಾಕೆಂದ್ರೆ ಇಬ್ಬರಿಗೂ ಕೂಡ FIR ಇತ್ತು. ಈ ಕಾರಣಕ್ಕಾಗಿ ಈ ಘಟನೆ ನಡೀತು. ಸೊ ಹೀಗಾಗಿ ಕಸ್ಟಡಿಗೂ ಕೂಡ ತೆಗೆದುಕೊಂಡಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನ್ ಬದಲಾವಣೆ ಆಗುತ್ತೆ. ಸದ್ಯಕ್ಕೆ ಆರೋಪಿಗಳು ಅವರೇ ಅನ್ನುವಂಥದ್ದು ಕನ್ಫರ್ಮ್ ಆಗಿದ ಹಾಗೇನೆ ಆಗಿದೆ. ಸೊ ಆತನನ್ನ ಕಸ್ಟಡಿಗೆ ತೆಗೆದುಕೊಂಡು ಬಾಯಿ ಬಿಡಿಸ್ತಾರಷ್ಟೇ. ಬಾಯಿ ಬಿಡಿಸಿದ ಮೇಲೆ ಎಲ್ಲ ಮಾಹಿತಿ ಕೂಡ ಹೊರಬೀಳತ್ತೆ. ಸೊ ನೋಡಿ ಸ್ನೇಹಿತರೆ, ಇಂತಹ ಇನ್ಫಾರ್ಮೇಶನ್ ಇತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಇನ್ನೇ ನಿಮ್ಮ ಅನಿಸಿಕೆ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿಲ್ಲ ಅಂದ್ರೆ ಬೆಲ್ ಐಕಾನ್ ಕೂಡ ಆಲ್ ಅಂತ ಒತ್ತಿ.